ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ಏನ್ ಭಗವಂತ, ನಾನು ಕುಡಿಬೇಕಾಗಿರೋ ನೀನೇ ಕಿತ್ಕೋತಾ ಇದೀಯಾ? ನಾನು ಕಿತ್ಕೊಂಡಿಲ್ಲ ಶಿವಪ್ರಸಾದ್, ಎತ್ಕೊಂಡೆ. ಅಷ್ಟಕ್ಕೂ ಇದು ದುಡ್ಡಲ್ವಲ್ಲ? ಅಯ್ಯೋ, ಕಿತ್ಕೊಳ್ಳಕ್ಕೆ ನನ್ನ ಹತ್ರ ದುಡ್ಡೆಲ್ಲಿದೆ? ಶಿವಪ್ರಸಾದ್, ಅಕಸ್ಮಾತ್ ದುಡ್ಡು ಇದ್ದಿದ್ರು ನಾನು ಕಿತ್ಕೊಂಡ್ರೆ ನೀನ್ ಕೇಳ್ಬೋದಿತ್ತು. ಇವಾಗ ನಾನು ತಗೊಂಡಿದ್ ನೀರ್ ತಾನೆ, ಯಾಕೆ ಇಷ್ಟೊಂದು ಆತಂಕ? ಆತಂಕ ಅಲ್ಲ ಭಗವಂತ, ಬಿಕ್ಕಳಿಕೆ. ಅದಕ್ಕೆ ನೀರ್ ತಾನೇ ಕುಡಿಬೇಕು. ಹೌದಾ? ನಾನೆಲ್ಲೋ ಬಿಕ್ಕಳಿಕೆ ಬಂದ್ರೆ ಜನರಿಗೆ ದುಡ್ಡು ಕೊಟ್ರೆ ಸರಿ ಹೋಗ್ತಾರೆ ಅನ್ಕೊಂಡೆ. ಏನ್ ಭಗವಂತ, ಕಾಲ್ ಎಳಿತಾ ಇದೆಯಾ? ನನಗೆ ಕಾಲ ಎಳೆಯೋ ಅಭ್ಯಾಸ ಇದೆ, ಕಾಲ್ ಎಳೆಯೋ ಅಭ್ಯಾಸ ಇಲ್ಲ ಶಿವಪ್ರಸಾದ್. ಅದ್ ಸರಿ, ಕೆಳಗಿರೋರು ತಾನೇ ಕಾಲ್ ಎಳಿತಾರೆ. ನೀನೆಲ್ಲರಿಗಿಂತ ಮೇಲಿರೋನು, ನೀನೇನಿದ್ರು ಮೇಲೆ ಕೆಳೀತ್ಯಾ. ಅಯ್ಯೋ ಭಗವಂತ, ಬಿಕ್ಕಳಿಕೆ ಜಾಸ್ತಿ ಆಗ್ತಾ ಇದೆ, ಪ್ಲೀಸ್ ನೀರು ಕೊಡು. ನಿನಗೊಂದು ಸುವರ್ಣ ಅವಕಾಶ ಕೊಡ್ತೀನಿ ಶಿವಪ್ರಸಾದ್. ನೀರ್ ಬೇಕಾ ಅಥವಾ ದುಡ್ಡು ಬೇಕಾ? ಅಯ್ಯೋ ಭಗವಂತ, ದುಡ್ಡು ಇಟ್ಕೊಂಡು ನಾನೇನ್ ಮಾಡ್ಲಿ? ನೀರು ಕೊಡು. ನಿಲ್ತು, ಸಮಾಧಾನ ಆಯ್ತು ಭಗವಂತ. ದುಡ್ಡು ಕೊಟ್ಟಿದ್ದಿದ್ರೆ ಇಷ್ಟೊಂದು ಸಮಾಧಾನ ಸಿಕ್ತಿತ್ತ ಶಿವಪ್ರಸಾದ್? ಸಿಕ್ತಿರ್ಲಿಲ್ಲ, ಆದ್ರೆ ದುಡ್ಡಿದ್ದಿದ್ರೆ ಆನ್ಲೈನ್ ಅಲ್ಲಿ ನೀರ್ನ ಬುಕ್ ಮಾಡಿ ಮನೆಗೆ ತರಿಸ್ಕೋಬಹುದಾಗಿತ್ತಲ್ಲ. ನೀನ್ ಕೇವಲ ಬುದ್ಧಿವಂತ ಮಾತ್ರ ಅಲ್ಲ, ಅತಿ ಬುದ್ಧಿವಂತ ಅಂತ. ಥ್ಯಾಂಕ್ ಯು ಭಗವಂತ. ಭಗವಂತ, ಈಗ ನಂದೊಂದು ರಿಕ್ವೆಸ್ಟ್. ನಮ್ಮನೇಲಿ ನೀರಿನ ಸಮಸ್ಯೆ ಆಗಿದೆ. ನಮ್ಮನೇಲಿ ಮಾತ್ರ ಅಲ್ಲ, ನಮ್ಮ ಏರಿಯಾ ಪೂರ್ತಿ ಅದೇ ಸಮಸ್ಯೆ. ನನ್ನ ಹೆಂಡತಿ ನೀರು ಹಿಡಿಯಕ್ಕೆ ಬನ್ರಿ ಅಂತ ಕರಿತಾ ಇದ್ದಾಳೆ. ಇಲ್ಲಿಂದ ತುಂಬಾ ದೂರ ಹೋಗಿ ನೀರು ಹಿಡ್ಕೊಂಡು ಬರಬೇಕು. ಸಾಲದ ಭಾರ ಹೊರ್ತಾ ಇರೋ ನನಗೆ ಕೊಡ, ಅದು ತುಂಬಿದ ಕೊಡದ ಭಾರ ಹೇಗಪ್ಪ ಹೊರಲಿ? ಅದಕ್ಕೆ ನೀನು ನನಗೊಂದು ಹೆಲ್ಪ್ ಮಾಡಬೇಕು. ಹೇಗಿದ್ರೂ ನಿನ್ನ ತಲೆ ಮೇಲೆ ಗಂಗಮ್ಮ ತಾಯಿ ಇದ್ದಾಳೆ. ತಾಯಿಗೆ ಹೇಳಿ ಈ ಭಗೀರಥನ ಮನೆಗೆ ಸಾಕ್ಷಾತ್ ಗಂಗೆನೇ ಹರಿಸ್ಬೋದಾ? ನೀನು ಹಾಗೆ ಮಾಡಲಿಲ್ಲ ಅಂದ್ರೆ ನಾನು ತುಂಬಾ ದೂರ ಹೋಗಿ ನೀರು ಹಿಡ್ಕೊಂಡ್ ಬರಬೇಕು. ಹೋಗೋದಿರ್ಲಿ, ಅದನ್ನ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಒಂದೇ ದಿನಕ್ಕೆ ಇಷ್ಟೊಂದು ಭಯನಾ? ಈ ಭಯ ನೀರನ್ನ ಪೋಲ್ ಮಾಡ್ಬೇಕಾದ್ರೆ ಯಾಕಿರ್ಲಿಲ್ಲ? ನೀರನ್ನ ಉಳಿಸ್ಬೇಕಲ್ವಾ ಶಿವಪ್ರಸಾದ್? ಆಹಾ, ನೀನು ಶುರು ಹಚ್ಕೊಂಡ್ಯಾ ಸೇವ್ ವಾಟರ್ ಸೇವ್ ಅರ್ಥ ಅಂತ. ಅಲ್ಲ ಭಗವಂತ, ನೀನೇ ಹೇಳ್ತಿರ್ತೀಯ ಪ್ರಕೃತಿ ಇರೋದೇ ನಮ್ಮ ರಕ್ಷಣೆಗೆ ಅಂತ. ಅಂಥದ್ರಲ್ಲಿ ಈ ಪ್ರಕೃತಿನ ರಕ್ಷಣೆ ಮಾಡೋಷ್ಟು ದೊಡ್ಡವರ ನಾವು? ಭಗವಂತ, ನೀರು ಉಳಿಸಿದ್ರೆ ಏನು ಬಂತು ಭಾಗ್ಯ, ದುಡ್ಡು ಉಳಿಸಿದ್ರೆ ಬರುತ್ತೆ ಭಾಗ್ಯ. ಸರ್ಕಾರದಲ್ಲಿ ಹಣಕಾಸು ಉಳಿತಾಯ ಇಲಾಖೆ ಅಂತ ಇದೆಯೇ ಹೊರತು ನೀರು ಉಳಿತಾಯ ಇಲಾಖೆ ಅಂತ ಇದೆಯಾ? ಇಲ್ಲ. ಇದರ ಅರ್ಥ ಏನು? ಉಳಿತಾಯ ಮಾಡಬೇಕಾಗಿರೋದು ಮನಿ, ನಾಟ್ ನೀರಿನ ಹನಿ. ಯಾಕೆಂದ್ರೆ ಪ್ರಪಂಚ ತುಂಬಾ ನೀರಿದೆ, ಎಷ್ಟೇ ಖರ್ಚಾದ್ರೂ ಖಾಲಿ ಆಗಲ್ಲ. ಹಾಗಿದ್ರೆ ನಿಮ್ಮ ಮನೆಗೆ ನೀರಿನ ಸಮಸ್ಯೆ ಹೇಗೆ ಬಂತು? ಎಷ್ಟೇ ಖರ್ಚಾದ್ರೂ ಖಾಲಿ ಆಗಲ್ವಲ್ಲ? ಅಯ್ಯೋ, ನೀನ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ ಭಗವಂತ. ಇದೆಲ್ಲ ನಮ್ಮ ಮನೆಯವ್ರದ್ದು ಒಂದಿನ ಡ್ರಾಮಾ. ಒಂದಿನದ ಇದಿನ್ನೂ ಆರಂಭ ಶಿವಪ್ರಸಾದ್. ನಡೆಯೋ ದಾರಿ ತುಂಬಾ ದೂರ ಇದೆ, ಅದು ಮರಳುಗಾಡಲ್ಲಿ. ಆಗ ನಿನ್ನ ಅಭಿಪ್ರಾಯ ಬದಲಾಗಬಹುದು. ಅಯ್ಯೋ, ನಮ್ಮ ರಾಜ್ಯದಲ್ಲಿ ಕಾಡನ್ನು ಬಿಡ್ತಾ ಇಲ್ಲ, ಮರಳನ್ನು ಬಿಡ್ತಾ ಇಲ್ಲ. ಇನ್ನು ಮರಳುಗಾಡು ಎಲ್ಲಿಂದ ಬರಬೇಕು? ಆದ್ರೂ ಭಗವಂತ, ಆಹಾ, ಭಗವಂತ ಕ್ಲಾರಿಟಿನೇ ಕೊಡ್ಲಿಲ್ವೇ? ಚಡ್ಡಿ ತಗೊಳ್ಳಿ ಸರ್, ಚಡ್ಡಿ ತಗೊಳ್ಳಿ ಸರ್, ನಿಮ್ ಕೈ ಮುಗಿತೀನಿ, ದಯವಿಟ್ಟು ಚಡ್ಡಿ ತಗೊಳ್ಳಿ ಸರ್ ಅಂತ ಕೈ ಮುಗ್ದಾಗ್ಲೂ ನನಗೆ ಕೈ ನೋವು ಬಂದಿರಲಿಲ್ಲ. ಆದರೆ ಇವತ್ತು ನೀರು ಹಿಡಿದು ಹಿಡಿದು ಕೈ ಎತ್ತಕ್ಕೂ ಆಗದಿರೋ ಥರ ನೋವು ಬಂದ್ಬಿಟ್ಟಿದೆ. ಈಗ ನನ್ನ ಫ್ಯಾನ್ಸ್ ಬಂದು, ಸರ್ ನೀವು ಚಡ್ಡಿ ಮಾರೋರಲ್ವಾ, ಗ್ಲಾಡ್ ಟು ಮೀಟ್ ಯು ಅಂತ ಹೇಳಿದ್ರೆ ನಾನು ಯಾವ ಕೈಯಿಂದ ಶೇಕ್ ಹ್ಯಾಂಡ್ ಮಾಡಲಿ?
ಹಿತ್ಕಿದ ಬೇಳೆ ಸಾರು ಮಾಡಬೇಕು ಅಂತ ಅವರೆಕಾಯಿ ತಂದು ಬಿಡಿಸಿ ಹಿದ್ದದಾಗ್ಲೂ ನನ್ನ ಕೈ ಇಷ್ಟು ನೋವಾಗಿರ್ಲಿಲ್ಲ. ಈಗ ದೇವ್ರ ದೀಪ ಹಚ್ಚಕ್ಕೆ ಕಟ್ಟಿಗಿರಕ್ಕೂ ಕೈ ನೋವಾಗ್ತಿದೆಯೇ. ದೇವ್ರೆ ದೇವ್ರೆ. ವಾಕಿಂಗ್ ಹೋಗ್ಬೇಕಾದ್ರೆ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಓಡಾಡ್ತಿದ್ದೆ. ನೀರು ತುಂಬಿರೋ ನೋವಿಗೆ ಹ್ಯಾಂಡ್ಲಿಂಗ್ ಸ್ಟಿಕ್ ಬೇಕು ಅನ್ಸತ್ತಲ್ಲಪ್ಪ ಭಗವಂತ. ನಿನ್ನ ಪುರಾಣ ಪುಣ್ಯ ಕಥೆಗಳನ್ನು ಹೇಗೆ ಓದಲಿ, ಪುಟ್ಟಗಳನ್ನು ಹೇಗೆ ತಿರುಗಿಸ್ಲಿ. 45 ಪೇಜ್ ಅಸೈನ್ಮೆಂಟ್ನ ಒಂದೇ ದಿನದಲ್ಲಿ ಬರೋದ್ರು ಕೈ ನೋವಲಿಲ್ಲ. ಕೊಡ ಹಿಡ್ದುನೇ ಕೈ ನೋವು ಬಂದ್ಬಿಟ್ಟದ. ಇನ್ನೊಂದು ರೆಕಾರ್ಡ್ ನಾನು ಹೆಂಗೆ ಬರೀಲಿ? ನೀನು ಕೊಡ ಹಿಡ್ದಿದ್ದೆ ರೆಕಾರ್ಡು ಪ್ರಣಿ. ಎಲ್ಲರ ಕೋಟಾನು ಆಯ್ತು. ಈ ನನ್ನ ಮಗನ ಸೌಂಡೇ ಇಲ್ವೇ? ಲೇ ದಡ್ ಮೈ ಸನ್, ಎಸ್ ನೀನು ಏನಾದರೂ ಸೌಂಡ್ ಮಾಡೋ. ಸೌಂಡ್ ಸಾಕು, ಮಾತಾಡು. ಆಂಟಿ, ಅಮ್ಮ ಬೈತಾಳೆ. ನಿಮ್ ಕೊಡ ಆಮೇಲೆ, ಮೊದಲು ನನ್ನ ಕೊಡ. ಆಂಟಿ ಲೈನಲ್ಲಿ ಬನ್ನಿ, ನಾವು ಇಲ್ಲಿ ಬರ್ತಿಲ್ವಾ ಲೈನಲ್ಲಿ? ಇನ್ನೊಂದ್ಸತಿ ಲೈನ್ ಮುರಿದ್ರೆ ನಲ್ಲಿನ ಮುರಿದಾಕ್ಬಿಡ್ತೀನಿ ಅಂತ ಕೂಗಿ ಕೂಗಿ ನನ್ನ ಗಂಟ್ಲು ನೋವ್ತಾ ಇದೆ. ನಿಜ ಹೇಳ್ತೀನಿ, 100 ಹೆಡ್ ಶಾಟ್ ಹೊಡೆದಾಗ್ಲೂ ನನ್ನ ಬೆರಳುಗಳು ನೋವಾಗಿರ್ಲಿಲ್ಲ. ಆದ್ರೆ ಈಗ ಚೊಂಬ್ ಹಿಡ್ದು ನನ್ನ ಕೈಯೇ ಚೊಂಬಾಗ್ಬಿಟ್ಟಿದೆ. ಅಯ್ಯೋ ಸಾಕು, ಸುಮ್ಮನೆ ಇರೋ. ಒಂದಿನಕ್ಕೆ ನಾವು ಹೀಗೆ ಹೇಳ್ತಿದ್ದೀವಿ. ಪಾಪ ಪ್ರತಿದಿನ ಎಷ್ಟೋ ಜನ ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿ ನೀರು ತಗೊಂಡ್ಬರ್ತಾರೆ. ಅವ್ರಿಗೆಲ್ಲ ಎಷ್ಟು ಕಷ್ಟ ಆಗ್ತಿರ್ಬೇಡ. ಹೌದಮ್ಮ, ನೀರಿಗಿರೋ ಮಹತ್ವನೇ ಅದು. ಮೊದಲು ನಾವು ಅದನ್ನು ತಿಳ್ಕೋಬೇಕು. ಏನು ಅರ್ಥ ಮಾಡ್ಕೋಬೇಕೋ ಏನೋ, ನಿಮಗೆಲ್ಲ ಬುದ್ಧಿನೇ ಇಲ್ಲ. ಮಹತ್ವ ಇರೋದು ನೀರಿಗಲ್ಲಪ್ಪ, ಮಹತ್ವ ಇರೋದು ನೋಟ್ಗೆ. ನೀರಲ್ಲಿ ಒಳ್ಳೆ ನೀರು, ಕೊಚ್ಚೆ ನೀರು ಅಂತ ಇದೆ. ಅದೇ ನೋಟಲ್ಲಿ ಒಳ್ಳೆ ನೋಟು, ಕೆಟ್ಟ ನೋಟು ಅಂತ ಇದೆಯಾ? ಇಲ್ಲ. ನೀರಲ್ಲಿ ಒಂದು ಚೂರು ಗಲೀಜಿದ್ರು ಅದನ್ನ ಚೆಲ್ಬಿಡ್ತೀವಿ. ಅದೇ ನೋಟಲ್ಲಿ ಗಲೀಜಿದ್ರೆ ಬಿಸಾಕ್ಬಿಡ್ತೀವ? ಆ ಗಲೀಜನ್ನ ಕ್ಲೀನ್ ಮಾಡ್ತೀವಿ. ಹರಿದೋಗಿದ್ರೆ ಅಂಟಿಸ್ತೀವಿ, ಅದನ್ನೇ ಬ್ಯಾಂಕ್ ಕೊಡ್ತೀವಿ. ಆಗ್ಲೂ ಆ ನೋಟು ಚಲಾವಣೆ ಆಗುತ್ತೆ. ದುಡ್ಡಿತ್ತು ಅಂದರೆ ಟ್ಯಾಂಕರ್ ಅವ್ರಿಗೆ ಫೋನ್ ಮಾಡಿದ್ರೆ 5 ನಿಮಿಷದಲ್ಲಿ ಬಂದು ನೀರು ತುಂಬಿಸಿ ಹೊರಟೋಗ್ತಾರೆ. ಶಿವು, ನೀರು ಪ್ರಾಣ ಜಲ ಕಣು. ಅದೇ ನೋಟು ಪ್ರಾಣ ಹಣ ಅಂತೀಯಾ? ಒಂದು ದೇಶದ ನೋಟು ಇನ್ನೊಂದು ದೇಶದಲ್ಲಿ ಚಲಾವಣೆ ಆಗಲ್ಲ, ಎಕ್ಸ್ಚೇಂಜ್ ಆಗಲೇಬೇಕು. ಆದರೆ ನೀರು ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ನೀರೇ ಕಣೆಯ, ಅದು ಸಾರ್ವತ್ರಿಕ. ಅದು ಅಲ್ಲದೆ ನೋಟನ್ನ ಎಷ್ಟು ಬೇಕಾದ್ರೂ ಪ್ರಿಂಟ್ ಮಾಡ್ಬೋದು, ಆದ್ರೆ ನೀರನ್ನ ಪ್ರಿಂಟ್ ಮಾಡಕ್ಕಾಗತ್ತೇನ್ರಿ? ನೀವು ನೀರ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇರೋದು ಕೇಳ್ತಾ ಇದ್ರೆ ನನಗೆ ಈ ಕೂಡಲೇ ನಿರ್ಜನ ಪ್ರದೇಶಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇದು ನಿರ್ಜನ ಪ್ರದೇಶ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.